ಚೆನ್ನಾಗಿದೆ. ಥ್ರಿಲ್ಲರ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಪ್ರಿಯಾಂಕಾ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಫ್ಯಾಮಿಲಿ ನೋಡುವಂಥ ಸಿನಿಮಾ. ಇವರು ಇವರು ನಿರ್ದೇಶಕರು, ಅದೇ ಡೈರೆಕ್ಟ್ರು ಬೆಳೀಲಿ ಚೆನ್ನಾಗಿ. ಇನ್ನು ನೆಕ್ಸ್ಟ್ ಸಿನಿಮಾನು ಬರಲಿ, ಒಳ್ಳೇದಲ್ವರ. ಈ ಸಿನಿಮಾದಲ್ಲಿ ಏನಾದರೂ ಹೊಸತನ ಇದೆಯಲ್ಲ? ಎಲ್ಲ ಹೊಸದಾಗೆ ಕಾಣಿಸ್ತಾ ಇದೆ ನಮಗಂತೂ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸಕ್ಸಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಒಳ್ಳೇದಾಗಲಿ. ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಪರವಾಗಿಲ್ಲ, ಫ್ಯಾಮಿಲಿ ಥರ ಚೆನ್ನಾಗಿದೆ. ಸೂಪರ್. ಒಬ್ಬರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತುಂಬ ಹೋರಾಡ್ತಾರೆ ಉಪೇಂದ್ರ ಹೆಂಡತಿಯವರು. ತುಂಬ ಚೆನ್ನಾಗಿದೆ ಮೇಡಮ್. ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ. ಅವರ ಡಿಟೆಕ್ಟಿವ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಪ್ರಿಯಾಂಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆಯವರು ಬೆಳೀಲಿ, ಒಳ್ಳೆಯದಾಗಲಿ. ಹೇಗಿದೆ ಸಿನಿಮಾ? ಕ್ಯೂರಿಯಸ್ ಸರಿ. ಹೇಗಿದೆ ಮೇಡಮ್ ಸಿನಿಮಾ? ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಮೂವಿ, ಒಂಥರ ಯಾವುದೋ ಇನ್ನೂ ಸಸ್ಪೆನ್ಸನ್ನು ಕಾಯ್ದಿಟ್ಟವ್ರೆ. ಮೋಸ್ಟ್ಲಿ ಸೆಕೆಂಡ್ ಬರ್ಬೋದೇನೋ. ಪಾರ್ಟ್ 2 ತುಂಬ ಚೆನ್ನಾಗಿದೆ. ನಾನು ಇವತ್ತು ಜನ ಕ್ರೌಡ್ ನೋಡಿದ್ದೀರಾ. ಈ ಕ್ರೌಡಿಂದ ತುಂಬ ಖುಷಿಯಾಗಿದೆ. ಗೆಲುವು ಕೊಟ್ಟ ಕರ್ನಾಟಕ ಜನತೆಗೆ ಧನ್ಯವಾದಗಳು. ಜೈ ಕರ್ನಾಟಕ ಮತ್ತೆ. ಓಕೆ, ಥ್ಯಾಂಕ್ ಯು ಸರ್. ಕನ್ನಡ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗ್ಬೋದಾ? ಎಸ್, ಒನ್ ಆಫ್ ದ, ಬಿಕಾಸ್ ಇವಾಗ ನಡೀತಾ ಇರೋದೇ ಒಂದೇ ಥರ ನಡೀತಾ ಇತ್ತು. ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಕನ್ನಡದಲ್ಲಿ ಆಗೋದು ತುಂಬ ಕಮ್ಮಿ, ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಸೊ ಮ್ಯಾಮ್ ಇದನ್ನು ಟ್ರೈ ಮಾಡಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಸರ್ ಈ ಥರ ಒಂದು ಯೋಚನೆ ಮಾಡಿದಾರಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಇಟ್ಸ್ ಅ ವೆರಿ ಗುಡ್ ಸ್ಟಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ಇಸ್ ವೆರಿ ಡಿಫ್ರೆಂಟ್. ಸೊ ಯೂಶ್ವಲಿ ಹೀರೋಗಳನ್ನೇ ನಾವು ನೋಡ್ತೀವಿ ಲೀಡ್ ಮಾಡ್ತಿರೋದು. ಸೊ ಇದ್ರಲ್ಲಿ ಹೀರೋಯಿನ್ ಮಾಡ್ತಾ ಇದ್ದಾರೆ. ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ಬೇರೆ ಥರ ಟ್ವಿಸ್ಟ್ ಕೊಡುತ್ತೆ ಅಂತ ಅನಿಸುತ್ತೆ ನನಗೆ. ಇವಾಗ ಅವ್ರದ್ದು ಆ್ಯಕ್ಷನ್ ಸಿನಿಮಾ ಅಂತ ಹೇಳಿದ್ರಲ್ಲ ಮೇಡಮ್, ಇದು ಅವ್ರಿಗೆ ತುಂಬ ವರ್ಕ್ ಆಗುತ್ತೆ ಅನಿಸುತ್ತೆ ಮುಂದಿಗೆ? ಅಫ್ಕೋರ್ಸ್, ಬಿಕಾಸ್ ಅವರು ಯಾವಾಗಲೂ ಹಾರರ್ ಸಿನಿಮಾಸ್ನೇ ಮಾಡ್ತಾ ಇದ್ದಿದ್ದರಿಂದ ಅವ್ರನ್ನ ಜನ ಒಂದೇ ಥರ ನೋಡ್ತಾ ಇದ್ರು. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಸೂಟ್ ಕೂಡ ಆಗ್ತಾ ಇದೆ. ಸೊ ಇಟ್ಸ್ ವೆರಿ ಗುಡ್. ಸೊ ಇನ್ನು ನೋಡ್ತಾನೆ ಇರಬೇಕು ಅನ್ಸಾಯ್ತು. ಎಲ್ಲೂ ಲ್ಯಾಗ್ ಅನಿಸಿರಲಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಆ್ಯಂಡ್ ಇವನ್ ಕೂಡ ನಮ್ಮ ಮಾಲಾಶ್ರೀ ಮ್ಯಾಮ್ ಹೆಂಗೆ ಮಾಡ್ತಾ ಇದ್ರಲ್ವಾ, ಅದೇ ಥರ ಪ್ರಿಯಾಂಕಾ ಮ್ಯಾಮ್ ಕಾಣಿಸ್ಕೊತಾ ಇದ್ದಾರೆ. ಫೈಟಿಂಗ್ ಇದರಲ್ಲಿ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ನೋಡ್ಬೇಕು ಅನಿಸ್ತಾ ಇದೆ. ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೇಡಮ್ ಮೂವಿಯಲ್ಲಿ? ಎಲ್ಲನೂ ಇಷ್ಟ ಆಗಿದೆ ನನಗೆ. ಕಾಮಿಡಿ ಇಷ್ಟ ಆಗಿದೆ. ಮತ್ತು ಅವರು ಎಲ್ಲ ಹುಡ್ಕೊಂಡು ಹೋಗೋದು, ಫೈಟಿಂಗ್ ಮಾಡೋದು ಎಲ್ಲ ಒಂಚೂರು ಏನು ಬೇಕಾಗಿಲ್ಲ. ತುಂಬ ಚೆನ್ನಾಗಿದೆ. ಇಷ್ಟು ವರ್ಷಗಳಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಮೃದು ಸ್ವಭಾವ, ಒಂದು ಫ್ಯಾಮಿಲಿ ಮತ್ತೆ ಮಾಡ್ಕೊಬೋದೇನು ಫಸ್ಟ್ ಟೈಮ್ ಆ್ಯಕ್ಷನ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆ್ಯಕ್ಷನ್ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಹೇಳೋದು? ಇಲ್ಲಪ್ಪ, ಮಾಲಾಶ್ರೀ ಟೈಪು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಒಂಚೂರು ಇದಾಗಿಲ್ಲ. ತುಂಬ ಚೆನ್ನಾಗಿದೆ. ಮೇಕಿಂಗ್ ವರ್ಕು ತುಂಬ ಅದ್ಭುತವಾಗಿದೆ. ಕನ್ನಡ ಇಂಡಸ್ಟ್ರಿಗೆ ಯಾಕೆ ಕನ್ನಡ ಸಿನಿಮಾಗಳು ಗೆಲ್ಲಲ್ಲ ಅಂತೇಳಿ ಎಲ್ಲರೂ ಏನೇನೋ ಮಾತಾಡ್ತಾರೆ. ಖಂಡಿತವಾಗಿಯೂ ಸಿನಿಮಾ ಇವಾಗ ನೀವೇ ನೋಡಿದರೆ ಎಷ್ಟೋ ಜನಗಳು ಬಂದು ಸಿನಿಮಾ ನೋಡಿದ್ದಾರೆ ಥಿಯೇಟ್ರಿಗೆ. ಕನ್ನಡ ಸಿನಿಮಾ ತುಂಬ ಚೆನ್ನಾಗಿದೆ. ಡಿಟೆಕ್ಟಿವ್ ತೀಕ್ಷ್ಣ ಅಂತೇಳಿ ಡೈರೆಕ್ಟ್ರು ತುಂಬ ಅದ್ಭುತವಾದ ಮೇಕಿಂಗ್ ಮಾಡ್ತಾರೆ. ಯಾಕಂದರೆ ನಿರ್ದೇಶಕರಿಂದನೇ ಇಡೀ ಸಿನಿಮಾ ಆಗೋದು. ಪ್ರೊಡ್ಯೂಸರ್ ಕೂಡ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಅದ್ಭುತವಾದ ಸಿನಿಮಾ. ಪ್ರಿಯಾಂಕಾ ಉಪೇಂದ್ರ ಅವ್ರ ಮೇಡಮ್ದು 50ನೇ ಸಿನಿಮಾ. ಈ ರೇಂಜಿಗೆ ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ ಅಂದರೆ ತುಂಬ ಮೇಡಮ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದೇ ರೀತಿ ನಿರ್ದೇಶಕರು ಇನ್ನೂ ಮುಂದಿನ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತೇಳಿ ಚಿತ್ರತಂಡಕ್ಕೆ ನಾನು ಶುಭ ಕೋರ್ತೀನಿ. ಧನ್ಯವಾದಗಳು.